ದಿವಸಕ್ಕೆ 5 ಗಂಟೆಗಿಂತ ಜಾಸ್ತಿ ಕೂತ್ಕೋತಾ ಇದೆಯಲ್ಲ, ಸೊ 100% ಫೈಲ್ಸ್ ಬರುತ್ತೆ ನಿಮಗೆ. ನೀವೇನ ಇಂಜಿನಿಯರ್, ಡ್ರೈವರ್ ಇಲ್ಲ ಟೇಬಲ್ ಜಾಬ್ ಮಾಡೋ ಯಾವುದೇ ಕೆಲಸಗಾರ ಆಗಿದ್ರೆ ನಿಮಗೆ 100% ಫೈಲ್ಸ್ ಖಂಡಿತ ಬರುತ್ತೆ. ಯಾಕೆ ಫೈಲ್ಸ್ ಬರುತ್ತೆ ಅಂದರೆ, ನೀವೆಲ್ಲರೂ ಮಾಡ್ತಿರೋದು ಕೂತ್ಕೊಂಡು ಮಾಡೋ ಕೆಲಸ ಅಂದರೆ ಜಾಸ್ತಿ ಹೊತ್ತು ಕೂತ್ಕೊಂಡಿರ್ತೀರ ನಿಮ್ಮ ಕೆಲಸದಲ್ಲಿ. ಸೊ ನೀವು ಮಲಗೋವಾಗ ಬಿಟ್ಟು ಉಳಿದ ಎಲ್ಲ ಟೈಮು ಕೂತ್ಕೊಂಡಿರ್ತೀರ. ಸೊ ಕೂತ್ಕೊಳ್ಳೋವಾಗ ಏನಾಗುತ್ತೆ, ನಿಮ್ಮ ದೇಹದ ಎಲ್ಲ ಭಾರ ನಿಮ್ಮ ಟಾಯ್ಲೆಟ್ ಜಾಗದ ಮೇಲೆ ಬೀಳುತ್ತೆ. ಸೊ ಈ ಟಾಯ್ಲೆಟ್ ಜಾಗದ ಮೇಲೆ ಬೀಳೋದ್ರಿಂದ ನಿಮ್ಮ ಟಾಯ್ಲೆಟ್ ಜಾಗದಲ್ಲಿ ನರಗಳಿರ್ತವೆ. ಇದಕ್ಕೆ ನಾವು ಕೆಟ್ಟ ರಕ್ತಗಳನ್ನ ಒಯ್ಯೋ ನರಗಳಿಗೆ ನಾವು ವೇನ್ಸ್ ಅಂತ ಅಂತೀವಿ. ಈ ವೇನ್ಸ್ ದಪ್ಪ ಆಗೋದಕ್ಕೆ ನಾವು ಪೈಲ್ಸ್ ಅಂತ ಅಂತೀವಿ, ಇಲ್ಲ ಹೆಮರಾಯ್ಡ್ಸ್ ಅಂತ ಅಂತೀವಿ. ಸೊ ನೀವು ಮಿನಿಮಮ್ ಆಗಿ 1 ಗಂಟೆ ಮೇಲೆ ಕೂತ್ಕೋತಾ ಇದ್ದೀರಾ ಒಂದು ಜಾಗದಲ್ಲಿ ಇದ್ರೆ ನಿಮಗೆ 40% ಹೆಚ್ಚಿಗೆ ಪೈಲ್ಸ್ ಬರೋ ಚಾನ್ಸಸ್ ಇರುತ್ತೆ. ಸೊ ಏನು ಮಾಡಬೇಕು ಸರ್, ನಾವು ಕೆಲಸ ಅಂತೂ ಬಿಡೋಕ್ಕಾಗಲ್ಲ ಅಂತಂದರೆ, 1 ಗಂಟೆ ಕೂತ್ಕೋತೀರ ಅಂದರೆ 15 ನಿಮಿಷ ನೀವು ಎದ್ದಡ್ಡಾಡಬೇಕು. ಎರಡನೇದು, ನೀವು ಬಾತ್ರೂಮಲ್ಲಿ 5 ನಿಮಿಷಕ್ಕಿಂತ ಜಾಸ್ತಿ ಕೂತ್ಕೋತಾ ಇದ್ದೀರ ಅಂದರೆ ನೀವು ಆ ಬಾತ್ರೂಮ್ನ ಏನು ಎಪಿಸೋಡ್ ಇರುತ್ತೆ ಬಂದ್ ಮಾಡಬೇಕು, ನೆಕ್ಸ್ಟ್ ಇನ್ನೊಂದು ರೌಂಡ್ ಹೋಗಬೇಕು. 5 ನಿಮಿಷದಿಂದ ಜಾಸ್ತಿ ಕೂತ್ಕೋತೀರ ಅಂದರೆ ನೀವು ಸ್ಟ್ರೈನ್ ಜಾಸ್ತಿ ಆಗ್ತಿದ್ರೆ ಅಲ್ಲಿ ತೊಂದರೆ ಆಗುತ್ತೆ, ಫಿಶರ್ ಆಗುತ್ತೆ, ಇಲ್ಲ ಪೈಲ್ಸ್ ಆಗೋ ಚಾನ್ಸ್ ಇರುತ್ತೆ. ಮೂರನೇದು, ಜಾಸ್ತಿ ನೀರು ಕುಡಿಬೇಕು ಮತ್ತು ಫೈಬರ್ ಇಂಟೇಕ್ ಮಾಡಬೇಕು. 4ನೇದು, ಕೂತ್ಕೊಳ್ಳೋವಾಗ ಕುಷನ್ ಪಿಲ್ಲೋ ಅಂತ ಬರುತ್ತೆ, ಆ ಥರ ಪಿಲ್ಲೋ ಯೂಸ್ ಮಾಡಬೇಕು. ಯೂಸ್ ಮಾಡೋದ್ರಿಂದ ಪ್ರೆಷರ್ ಕಡಿಮೆ ಆಗುತ್ತೆ. 5ನೇದು, ಏನು ಕೆಲಸ ಕೂತ್ಕೊಂಡು ಮಾಡೋದಿರುತ್ತೆ ಆ ಕೆಲಸ ಕೂತ್ಕೊಂಡು ಮಾಡಬೇಕು. ಉಳಿದಿದ್ದೆಲ್ಲ ಅಂದರೆ ಫೋನ್ ತೊಗೊಳ್ಳೋದು ಇದೆಲ್ಲನೂ ನೀವು ನಿಂತು ಅಡ್ಡಾಡ್ಕೊಂಡು ಮಾಡಬೇಕು. ನೀವು ಟೇಬಲ್ ಜಾಬು, ಸ್ಟೇಷನರಿ ಜಾಬ್ ಮಾಡ್ತಿದ್ರೆ, ಅದೇ ನೀವು ಡ್ರೈವರ್ ಆ ಥರ ಏನಾದರೂ ಇದ್ದರೆ ಪ್ರತಿ 1 ನಿಮಿಷಕ್ಕೆ 1 ಗಂಟೆಗೂ 15 ನಿಮಿಷ ನೀವು ಎದ್ದು ನಿಮ್ಮ ಟಾಯ್ಲೆಟ್ ಜಾಗನ ಪ್ರೆಷರ್ ಕೂಲ್ತೇನಾಗಿ ಎದ್ದು ಅಡ್ಡಾಡಬೇಕು. ಅರ್ಥ ಆಯ್ತಾ? ಈ ಥರ ಮಾಡಿದ್ರೆ ನೀವು ಮುಂದೆ ಆಗೋ ಫೈಲ್ಸ್ನ ತಡೆ ಹಿಡಿಬೋದು. ಇಲ್ಲಾಂದರೆ ನಿಮಗೆ 100% ಫೈಲ್ಸ್ ಬಂದೇ ಬರುತ್ತೆ. ಈ ಥರ ಕಂಟೆಂಟ್ಗಾಗಿ ಪೇಜ್ ಫಾಲೋ ಮಾಡಿ. ಧನ್ಯವಾದ.